ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಜನರ ಮುಂದೆ ಹೋಗಿ ಹೇಳಿದ್ರು, ನನಗೆ ಮನೆ ಬಾಗಿಲಿಗೆ ಅವಕಾಶ ಬಂದಿದೆ, ನಾನು ಮುಖ್ಯಮಂತ್ರಿ ಆಗೋ ಅವಕಾಶ ಬಂದಿದೆ, ವೋಟ್ ಅನ್ನು ಹಾಕಿ ಅಂತ. ಅದೇ ಪೇಪರ್ ಪೆನ್ನು ಕೊಡಿ ಅಂತ, ಪೇಪರು ಪೆನ್ ಕೊಡಿ ಅಂತ ಕೇಳಿದ್ರಲ್ವಾ? ಈಗ ಪೇಪರು ಪೆನ್ನು ಕೊಟ್ಟರಲ್ವೇ ಕಾಂಗ್ರೆಸ್ಗೆ? ಅದೆಲ್ಲ ಮೇಕೆದಾಟಿಂದ ಈಗ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ, ಮೇಕೆದಾಟ ಬಗ್ಗೆ ಈಗ ಹೇಳ್ತಾರೆ. ಅವತ್ತು ನಾವು ಪಾದಯಾತ್ರೆ ಮಾಡಿದಾಗ ನಮಗೆ ಬೆಂಬಲ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ, ನಾವು BJP ಪಕ್ಷದಲ್ಲಿ ಕೊಡಲಿಲ್ಲ ಅಂತ ಹೇಳಿ. ಈಗ ಆಯ್ತಪ್ಪ, ಪೇಪರು ಪೆನ್ನು ಜನ ಕೊಟ್ಟರಲ್ಲ ನಿಮಗೆ. ಈಗ ಮೇಕೆದಾಟಿಗೆ ಅವ್ರು ಏನು ಕ್ರಮ ತೆಗೆದುಕೊಂಡಿದ್ದಾರೆ? ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂದ್ರಲ್ವೇ? ಅದನ್ನು ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮ ನೀರು ತಮಿಳುನಾಡು ಹಕ್ಕು ಅರ್ಥಾನೆ ಮಾಡ್ತಾರೆ. ಈಗ ಪೇಪರ್ ಪೆನ್ನು ಕೊಟ್ಟು ಜನ ಮೇಕೆದಾಟು ವಿಷಯದಲ್ಲಿ ಏನು ಕುಮಾರಸ್ವಾಮಿ ಅವ್ರು ಕೊಡುಗೆ ಅಂತ ಏನು ಹೇಳ್ತೀರಿ? 2018 ಗಡ್ಕರಿ ಅವ್ರನ್ನ 8 ಬಾರಿ ಭೇಟಿ ಮಾಡಿ ಅವರ ಒಂದು ಕೇಂದ್ರ ಸರ್ಕಾರಕ್ಕೆ DPRನ ಸಲ್ಲಿಸಿರ್ತಕ್ಕಂಥದ್ದು. ನಾನು 14 ತಿಂಗಳೇನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಆಗ ನಾವು DPR ಸಲ್ಲಿಸಿದ್ದೇವೆ. ಅದನ್ನು ನಾವು ಒಪ್ಪಿಗೆ ಪಡೀತಕ್ಕಂಥದ್ದು ಈ ಸರ್ಕಾರದ ಕರ್ತವ್ಯ. ಈಗ BJP ಅವರಿಗೆ ನೀವು ಕೇಂದ್ರದಲ್ಲಿ ಕೊಡಿಸಿ ಅಂತ ಈಗ ಅರ್ಜಿ ಆಗ ನಮ್ಮ ಮುಂದೆ ಏನು ಹಾಕೊಂಡಿದ್ದಾರೆ BJP JDS ಮುಂದೆ. ಆಗಿದ್ರೆ ನೀವು ಅಧಿಕಾರ ಯಾಕೆ ಕೇಳಿದ್ರಿ? ಅಧಿಕಾರ ಕೊಟ್ಟಿರೋದು ಯಾಕೆ ಜನ ನಿಮಗೆ? ನಾವು ಮಾಡ್ಕೊಡೋದಾದರೆ ನಿಮ್ಗೆ ಯಾಕೆ ಬೇಕು ಅಧಿಕಾರ? ನಿಮ್ಗೆ ಯಾಕೆ ಪೇಪರ್ ಪೆನ್ ಬೇಕಿತ್ತು? ಮಹದಾಯಿ ಬಗ್ಗೆ ಕೇಳ್ತಾರೆ. ಮಹದಾಯಿ BJP JDSನ ಮೈತ್ರಿ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು, ನಾನು ಮುಖ್ಯಮಂತ್ರಿಯಾಗ ನಾವಿಬ್ಬರು ಸೇರಿ ಮಹದಾಯಿಗೆ ಚಾಲನೆ ಕೊಟ್ಟವರು, ಅಪ್ಪರ್ ಭದ್ರಾಗೆ ಚಾಲನೆ ಕೊಟ್ಟವರು. ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ನೀರಾವರಿ ಬಗ್ಗೆ? ಅದರಿಂದ ಈ ಲಘುವಾಗಿ ಮಾತನಾಡೋದು ನಿಲ್ಲಿಸಲಿ. ಕುಡಿಯೋ ನೀರಿಲ್ಲ ಬೆಂಗಳೂರು ನಗರದಲ್ಲಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೊಲಗಳೆಲ್ಲ ಒಣಗಿ ನಿಂತೋಗಿದೆ, ಕಬ್ಬಿನ ಬೆಳೆ ನಾಶ ಆಗಿದೆ. ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ಇವತ್ತು ಈ ಪರಿಸ್ಥಿತಿ ತಂದಿರೋರು ಯಾರು? ನಾವು ತಂದಿರೋದ?